ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾನು ಮೊದಲನೇ ಸೆಮಿಸ್ಟರ್ ಬಿಕಾಂ ವಿದ್ಯಾರ್ಥಿಗಳಿಗಾಗಿ ಬೇಂದ್ರೆ ಅವರು ಬರೆದಿರ್ತಕ್ಕಂತಹ ಗಾರುಡಿಗ ಕವಿತೆಯ ಒಂದು ಸಾರಾಂಶದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಇಲ್ಲಿ ಗಾರುಡಿಗ ಕವಿತೆ ಬೇಂದ್ರೆಯವರು ಅದ್ಭುತವಾಗಿ ಇಲ್ಲಿ ಚಿತ್ರಿಸ್ತಾ ಹೋಗ್ತಾರೆ, ಬರೆದಿದ್ದಾರೆ. ಮೊದಲಿಗೆ ನಾವು ಆಶಯದ ವಿಚಾರವನ್ನ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಗಾರುಡಿಗ ಕವಿತೆ ಯಾವ ಯಾವ ವಿಚಾರಗಳನ್ನ ಒಳಗೊಂಡಿದೆ ಅಂತಕ್ಕಂಥದ್ದು. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನನ್ನ ಚಾನೆಲ್ ಅನ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೇನೆ ಮೂರನೇ ಸೆಮಿಸ್ಟರ್ ನಿಮ್ಮ ಸ್ನೇಹಿತರು ಯಾರಾದ್ರೂ ಇದ್ರೆ ಅವ್ರಿಗೂ ಕೂಡ ನನ್ನ ಚಾನೆಲ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ನೀಡಿ ಅಂತ ಹೇಳಿ, ಈಗ ನಾವು ಗಾರುಡಿಗ ಕವಿತೆಯ ಆಶಯ ಭಾಗವನ್ನ ನೋಡೋಣ. ಇಲ್ಲಿ ಗಾರುಡಿಗ ಕವಿತೆಯ ಆಶಯ ಭಾಗದಲ್ಲಿ ಇದು ಕವಿ ವಿಮರ್ಶಕರ ಸಂಬಂಧವನ್ನ ಕುರಿತದ್ದು ಅಂತಕ್ಕಂಥದ್ದು. ಗಾರುಡಿಗ ಕವಿತೆಯಲ್ಲಿ ಯಾವ ವಿಚಾರಗಳು ಅಡಕವಾಗಿದ್ದಾವೆ, ಏನ್ ಹೇಳ್ತಾ ಇದ್ದಾರೆ ಇಲ್ಲಿ ಕವಿ, ಅಥವಾ ಯಾವ ವಿಚಾರಗಳು ಯಾವ ವಿಷಯ ಆ ಕವಿತೆಯಲ್ಲಿ ಅಡಗಿದೆ, ಅಥವಾ ಯಾವ ವಿಚಾರವನ್ನ ಕಟ್ಕೊಡ್ತಾ ಇದ್ದಾರೆ ಕವಿ ಅನ್ನೋದನ್ನ ನಾವು ನೋಡೋದಾದ್ರೆ, ನಾವು ಮೊದಲಿಗೆ ನೋಡಿ ನಿಮ್ಗೆ ಸುಲಭವಾಗಿ ಈಗ ಉದಾಹರಣೆಗೆ ಯಾವ ರೀತಿ ಇಲ್ಲಿ ಪ್ರಶ್ನೆಗಳು ಬರ್ಬೋದು ಅನ್ನೋದನ್ನ ನಾವು ಗಮನಿಸೋದಾದ್ರೆ, ಕವಿ ಮತ್ತು ವಿಮರ್ಶಕನ ನಡುವೆ ಇಲ್ಲಿ ಸಂಬಂಧವನ್ನ ಗಾರುಡಿಗ ಕವಿತೆ ಯಾವ ರೀತಿ ಕಟ್ಟಿಕೊಟ್ಟಿದೆ ಅನ್ನೋದನ್ನ ವಿವರಿಸಿ ಅಂತ ನಿಮ್ಗೆ ಈ ತರದ ಒಂದು ಪ್ರಶ್ನೆ ಬಂದ್ರೆ 6 ಅಂಕದ ಪ್ರಶ್ನೆ ಬರುತ್ತೆ, 2 ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ, 8 ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ. ಒಟ್ಟಾರೆಯಾಗಿ ಈ ಪದ್ಯ ಭಾಗದಿಂದ ಅಥವಾ ಇವತ್ತಿನ ತರಗತಿಯಲ್ಲಿ ನಿಮ್ಗೆ 10 ಅಂಕಗಳಿಗೆ ತುಂಬಾ ಉಪಯುಕ್ತವಾಗ್ತದೆ. ಹೇಗೆ ಸರ್ ನೀವು 10 ಅಂಕಗಳಿಗೆ ಉಪಯುಕ್ತವಾಗ್ತದೆ ಅಂತ ನೋಡೋದಾದ್ರೆ, ಇಲ್ಲಿ ನಾವು ಗಮನಿಸ್ದಂಗೆ ಕವಿಯ ಬಗ್ಗೆನೂ ಕೂಡ ನಾನು ಚರ್ಚೆಯನ್ನ ಮಾಡ್ತೀನಿ. ಆನಂತರ ನಿಮಗೆ ಪ್ರಶ್ನೆಯನ್ನ ಆಲ್ರೆಡಿ ಹೇಳಿದ್ದೀನಿ. ಹಾಗಾದ್ರೆ 6 ಅಂಕಕ್ಕಾದ್ರೂ ಬರ್ಬೋದು, 8 ಅಂಕಗಳಿಗಾದ್ರೂ ಕೂಡ ಇಲ್ಲಿ ಬರ್ಬೋದು ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ಬೋದು. ಹಾಗಾದ್ರೆ ಆಶಯ ನಾವು ಮುಂದುವರಿಸ್ತಾ, ಕವಿ ಮತ್ತು ವಿಮರ್ಶಕನ ಸಂಬಂಧವನ್ನ ಕುರಿತದ್ದು ಅಂತ ನಾವು ಆಲ್ರೆಡಿ ಗೊತ್ತಾಗ್ತಾ ಇದೆ ಇಲ್ಲಿ. ಹಾಗಾದ್ರೆ ಗಾರುಡಿಗ ಕವಿತೆಯಲ್ಲಿ ಕವಿ ಮತ್ತು ವಿಮರ್ಶಕನ ನಡುವೆ ಇರ್ತಕ್ಕಂಥ ಸಂಬಂಧವನ್ನ ಇಲ್ಲಿ ಗಾರುಡಿಗ ಕವಿತೆ ಹೇಳ್ತಾ ಇದೆ. ನೋಡಿ, 1 ಅಂಕ ನಿಮ್ಗೆ ಆಲ್ರೆಡಿ ಬಂತು. ಆದರೆ ಸೃಷ್ಟಿಶೀಲ ಮನೋಧರ್ಮ ಮತ್ತು ವಿಮರ್ಶೆಯ ಮನೋಧರ್ಮಗಳ ನಡುವಣ ಅತಿ ನಾಜೂಕಿನ ಪರಸ್ಪರ ಮಿಡಿಯುವಂತಹ ದ್ವಂದ್ವಾತ್ಮಕ ಸಂಬಂಧವನ್ನ ಕುರಿತದ್ದು ಗಾರುಡಿಗ ಕವಿತೆ. ನಿಮ್ಗೆ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಇಲ್ಲಿ ಸೃಷ್ಟಿಶೀಲ ಮನೋಭಾವ ಅಂತಂದ್ರೆ ಕವಿ ಏನ್ ಮಾಡ್ತಾನೆ, ಒಂದು ಕವಿತೆಯನ್ನ ರಚನೆ ಮಾಡ್ಬೇಕಾದ್ರೆ ಅವನದೇ ಆದಂತ ಭಾವನೆಗಳಾಗಿರ್ಬೋದು, ಅಥವಾ ಅವನು ಕಂಡಂತಹ ವಿಚಾರಗಳಾಗಿರ್ಬೋದು, ಅಥವಾ ಅವನ ಕಲ್ಪನೆಯ ವಿಚಾರಗಳನ್ನಾಗಿರ್ಬೋದು, ಪದಗಳ ಜೋಡಣೆಯಿಂದ ಅವನು ಕವಿತೆಯನ್ನ ರಚನೆ ಮಾಡ್ತಾನೆ ಅಂತಕ್ಕಂಥದ್ದು. ಅದು ಒಂದ್ ರೀತಿಲಿ ಕವಿ ಕವಿತೆಯನ್ನ ಸೃಷ್ಟಿ ಮಾಡ್ತಕ್ಕಂಥವನು. ಆದ್ರೆ ವಿಮರ್ಶೆಯ ಅಥವಾ ವಿಮರ್ಶಕನ ಮನೋಭಾವಗಳ ನಡುವೆ ಕವಿಯ ಸೃಷ್ಟಿಶೀಲ ಮನೋಭಾವನೆ, ಹಾಗೇನೆ ವಿಮರ್ಶಕಾರನ ಇಲ್ಲಿ ಮನೋಭಾವನೆ, ಎರಡರ ನಡುವೆ ಅತಿಯಾದ ನಾಜೂಕಿನ ವಿಚಾರಗಳು ಪರಸ್ಪರ ಮಿಡಿಯುವಂತಹ ಒಂದು ದ್ವಂದ್ವಾತ್ಮಕ ಸಂಬಂಧವನ್ನ ಗಾರುಡಿಗ ಕವಿತೆ ಅಥವಾ ಬೇಂದ್ರೆಯವರು ಈ ಗಾರುಡಿಗ ಕವಿತೆಯ ವಿಚಾರದಲ್ಲಿ ನಮ್ಮ ಮುಂದೆ ಇಲ್ಲಿ ಕಟ್ಕೊಡ್ತಾ ಇದ್ದಾರೆ. ಹೇಗೆ ವಿಮರ್ಶಕ ಮತ್ತೆ ಕವಿಯ ನಡುವಿನ ಒಂದು ದ್ವಂದ್ವಾತ್ಮಕ ಸಂಬಂಧ ಹೇಗಿದೆ ಅನ್ನೋದನ್ನ ನಾವು ಗಾರುಡಿಗ ಕವಿತೆಯಲ್ಲಿ ತಿಳ್ಕೊಬಹುದು. ಹಾಗೇನೆ ಈ ಗಾರುಡಿಗ ಕವಿತೆಯನ್ನ ಯಾವ ಒಂದು ಬೇಂದ್ರೆಯವರು ಯಾವ ಕವನ ಸಂಕಲನದಿಂದ ಆಯ್ಕೆ ಮಾಡ್ಕೊಂಡಿದೀವಿ ಅನ್ನೋದನ್ನ ನಾವು ನೋಡೋದಾದ್ರೆ, ಗಾರುಡಿಗ ಕವಿತೆಯನ್ನ ಬೇಂದ್ರೆಯವರು ಬರೆದಿರ್ತಕ್ಕಂತಹ ಉಯ್ಯಾಲೆ ಅಂತಕ್ಕಂತಹ ಕವನ ಸಂಕಲನದಿಂದ ಈ ಗಾರುಡಿಗ ಅಂತಕ್ಕಂತಹ ಒಂದು ಒಂದು ಕವಿತೆಯ ಭಾಗವನ್ನ ಆಯ್ಕೆ ಮಾಡ್ಕೊಂಡಿದೀವಿ. ನೋಡಿ, ಇದಿಷ್ಟು ನೀವು ಆಶಯದಲ್ಲಿ ಹೇಳ್ಬೋದು. ಹಾಗೇನೆ ಯಾವುದೇ ಪ್ರಶ್ನೆಗಳನ್ನ ಗಾರುಡಿಗ ಬಗ್ಗೆ ಕೇಳಿದಾಗ ಗಾರುಡಿಗ ಕವಿತೆಯನ್ನ ಬೇಂದ್ರೆಯವರು ಬರೆದಿರ್ತಕ್ಕಂಥ ಉಯ್ಯಾಲೆ ಕವನ ಸಂಕಲನದಿಂದ ಆರಿಸಲಾಗಿದೆ ಅಂತ ಬರೆದು, ಹಾಗೇನೆ ಆಶಯ ವಿಚಾರಗಳನ್ನ ಬರೆದ್ರೆ ನಿಮ್ಗೊಂದ್ 2 ಅಂಕಗಳು 2-3 ಅಂಕಗಳು ಸಿಗ್ತವೆ. ಹಾಗೆ ಮುಂದೆ ನಾನೀಗ ಪದ್ಯಗಳನ್ನ ವಿವರಿಸಕ್ ಹೋಗೋದಿಲ್ಲ, ನೇರವಾಗಿ ಕವಿಯ ಬಗ್ಗೆ ಹೇಳಿ ಪದ್ಯದ ಸಾರಾಂಶವನ್ನ ನಿಮ್ಮ ಮುಂದೆ ಇವತ್ತಿನ ತರಗತಿಯಲ್ಲಿ ತಿಳಿಸ್ತಾ ಹೋಗ್ತೀನಿ. ಹಾಗಾದ್ರೆ ಬೇಂದ್ರೆ ಅವರ ಬಗ್ಗೆ 2 ಅಂಕಗಳಿಗೆ ಕೇಳ್ತಾರೆ. ನೀವು ಯೋಚನೆ ಮಾಡಕ್ ಹೋಗ್ಬಿಡಿ, ಕೇಳ್ತಾರೆ.
ಹಾಗಾದ್ರೆ ಬೇಂದ್ರೆಯವರು ಕನ್ನಡ ಸಾಹಿತ್ಯದ ಅಥವಾ ಕನ್ನಡ ನವೋದಯ ಸಾಹಿತ್ಯದ ಅನೇಕ ಕವಿಗಳಿದ್ದಾರೆ. ಅನೇಕ ಮಹನೀಯರ ಕವಿಗಳಲ್ಲಿ ಬೇಂದ್ರೆಯವರು ಕೂಡ ಒಬ್ಬರು. ಅವರು ಕೂಡ ಒಂದು ಮಹಾನ್ ಚೇತನ, ನವೋದಯ ಸಾಹಿತ್ಯದ ಒಬ್ಬ ಮಹಾನ್ ಚೇತನ ಅಂತಾನೆ ನಾವು ಹೇಳ್ಬೋದು ಬೇಂದ್ರೆಯವರನ್ನ. ಹಾಗೇನೆ ಅವರು ಅನೇಕ ಕೃತಿಗಳನ್ನ ಇಲ್ಲಿ ಬರಿತಾ ಹೋಗ್ತಾರೆ. ಉದಾಹರಣೆಗೆ ನಾವು ಇಲ್ಲಿ ಗಮನಿಸೋದಾದ್ರೆ ಬೇಂದ್ರೆಯವರ ಕೆಲವೊಂದು ಕೃತಿಗಳನ್ನ ನೋಡ್ತಾ, ಹಾಗೇನೆ ಈ ಬೇಂದ್ರೆಯವರನ್ನ ನಾವು ವರಕವಿ ಅಂತ ಕರಿತೀವಿ, ಶಬ್ದಗಾರುಡಿಗ ಅಂತ ಕರಿತೀವಿ ಬೇಂದ್ರೆಯವರನ್ನ. ಹಾಗೇನೆ ಧಾರವಾಡದಲ್ಲಿ ಜನಿಸಿದ ಇವರು ಬಡತನದಲ್ಲಿ ಬೆಂದು, ಅದಕ್ಕೆ ನಾವು ಒಂದ್ ಕಡೆ ಬೇಂದ್ರೆ ಅಂತಂದ್ರೆ ಬಡತನದ ಬೇಗೆಯಲ್ಲಿ ಬೆಂದು ಬೇಂದ್ರೆಯಾದವರು, ಅದಕ್ಕೆ ನಾವು ಬೇಂದ್ರೆ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಬೇಂದ್ರೆಯವರು ಒಂದ್ ಕಡೆ ಹೇಳ್ತಾರೆ, ಜೀವನವನ್ನೇ ಕಾವ್ಯವನ್ನಾಗಿ, ಕಾವ್ಯವನ್ನೇ ಜೀವನವನ್ನಾಗಿ ಇರಿಸಿಕೊಂಡವರು ಬೇಂದ್ರೆಯವರು. ಯಾಕೆಂದ್ರೆ ಅವರ ಕವಿತೆಗಳು, ಅವರ ಭಾವಗೀತೆಗಳನ್ನ ಕೇಳಿದಂತ ಸಂದರ್ಭದಲ್ಲೇ ಗೊತ್ತಾಗ್ತಾ ಇದೆ ಕಾವ್ಯದ ಬಗ್ಗೆ, ಇಡೀ ಕಾವ್ಯಕ್ಕೆ ತಮ್ಮ ಜೀವವನ್ನ ಎಷ್ಟು ಮುಡಿಪಾಗಿಟ್ಟಿದ್ರು ಅಂತಕ್ಕಂಥದ್ದು. ಆನಂತರದಲ್ಲಿ ಅವರ ಕೃತಿಗಳನ್ನ ನಾವು ಗಮನಿಸೋದಾದ್ರೆ ಗರಿ, ಕೃಷ್ಣಕುಮಾರಿ, ಸಖಿಗೀತ, ನಾದಲೀಲೆ, ನಾಕುತಂತಿ, ಅರಳು ಮರಳು, ಉಯ್ಯಾಲೆ, ಕವನ ಸಂಕಲನ, ಹಾಗೆ ಹೊಸ ಸಂಸಾರ, ಹುಚ್ಚಾಟ, ಸಾಯೋ ಆಟ, ಹೀಗೆ ಅನೇಕ ಕೃತಿಗಳನ್ನ ಬರೆದ್ರು. ಅವರ ನಾಕುತಂತಿ ಅಂತಕ್ಕಂತಹ ಒಂದು ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಬರುತ್ತೆ. ಇದಿಷ್ಟು ಬೇಂದ್ರೆಯವರ ವಿಚಾರ. 2 ಅಂಕಗಳಿಗೆ ಕೇಳಿದಾಗ ಇಷ್ಟು ವಿಚಾರಗಳನ್ನ ಬರೆದ್ರೆ ನಿಮ್ಗೆ ಖಂಡಿತ 2 ಅಂಕಗಳು ಸಿಗುತ್ತವೆ. ಹಾಗಾದ್ರೆ ನಾವು ನೇರವಾಗಿ ಈಗ ಪದ್ಯದ ಸಾರಾಂಶಕ್ಕೆ ಹೋಗೋಣ. ಈ ಹೋಗುವುದಕ್ಕೆ ಮುಂಚೆ ನಾವೇನ್ ಮಾಡ್ತಾ ಇದೀವಿ, ಗಾರುಡಿಗ ಒಂದು ಕವಿತೆ ಏನಿದೆ ಇದು ನವೋದಯ ಕಾಲಘಟ್ಟದ ವಿಚಾರಗಳನ್ನ ಹೇಳ್ತಾ ಹೋಗ್ತಾ ಇರುತ್ತೆ. ಯಾಕೆಂದ್ರೆ ನವೋದಯ ಸಾಹಿತಿ ನಮ್ಮ ಬೇಂದ್ರೆಯವರು. ಆ ಕಾಲಘಟ್ಟದ ಅಥವಾ ಯಾವ ರೀತಿ ಈ ಒಂದು ಕವಿ ಮತ್ತು ವಿಮರ್ಶಕನ ನಡುವೆ ಒಂದು ದ್ವಂದ್ವಾತ್ಮಕವಾದಂತಹ ಒಂದು ಸಂಬಂಧ ಇದೆ ಅನ್ನೋದನ್ನ ಈ ಕವಿತೆ ಹೇಳ್ತಾ ಹೋಗುತ್ತೆ. ಹೇಗೆಂದ್ರೆ ಗಾರುಡಿಗ ಕವಿ, ಇಲ್ಲಿ ನಾವೇನ್ ಮಾಡ್ತೀವಿ, ಈ ಕವಿತೆಯು ಬೇಂದ್ರೆಯವರು ಕವಿ ಮತ್ತು ವಿಮರ್ಶಕನ ನಡುವಿನ ಸಂಬಂಧವನ್ನ ಕುರಿತು ಕಟ್ಕೊಡ್ತಾ ಇದ್ದಾರೆ. ಗಾರುಡಿಗ ಕವಿತೆಯಲ್ಲಿ ಕವಿ ಮತ್ತು ವಿಮರ್ಶಕನ ನಡುವೆ ಇರ್ತಕ್ಕಂಥ ಸಂಬಂಧವನ್ನ ಬೇಂದ್ರೆಯವರು ಕಟ್ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಹಾಗೇನೆ ಕವಿ ಪ್ರತಿಭೆಯಾದಂತಹ ಸೃಜನಶೀಲತೆಯು ವಿಮರ್ಶಕನ ಪ್ರತಿಭೆಗಿಂತ ದೊಡ್ಡದು ಎನ್ನುವಂತಹದನ್ನ ಬೇಂದ್ರೆಯವರು ಸೃಷ್ಟಿಶೀಲ ಮನೋಧರ್ಮ ಮತ್ತು ವಿಮರ್ಶೆಯ ಮನೋಧರ್ಮಗಳ ನಡುವೆ ಸಂಬಂಧವನ್ನ ಕುರಿತದ್ದು ಇಲ್ಲಿ ವಿಚಾರಗಳನ್ನ ಹೇಳ್ತಾ ಹೋಗ್ತಾ ಇದ್ದಾರೆ. ನೋಡಿ, ಬಿಲಿ ಅವ್ರು ಏನ್ ಹೇಳ್ತಾ ಇದಾರಪ್ಪ ಅಂತಂದ್ರೆ, ಈ ಕವಿತೆ ಇದೆಯಲ್ಲ, ಕವಿಯ ಒಂದು ಪ್ರತಿಭೆ ಮತ್ತೆ ಅವನ ಸೃಜನಶೀಲತೆಯ ವಿಚಾರಗಳನ್ನ ಹೇಳ್ತಾ, ವಿಮರ್ಶಕನ ಇಲ್ಲಿ ಕವಿಯ ಒಂದು ಪ್ರಜ್ಞೆ ಇದೆಯಲ್ಲ, ವಿಮರ್ಶಕನ ಪ್ರಜ್ಞೆಗಿಂತ ತುಂಬಾ ದೊಡ್ಡದು ಅಂತಕ್ಕಂಥದ್ದನ್ನ ಹೇಳ್ತಾ ಹೋಗ್ತಾ ಇದಾರೆ. ಆ ನಡುವೆ ದ್ವಂದ್ವಾತ್ಮಕ ಸಂಬಂಧವನ್ನ ಇಲ್ಲಿ ಹೇಳ್ತಾ ಹೋಗ್ತಾವ್ರೆ. ಆನಂತರದಲ್ಲಿ ಇಲ್ಲಿ ಗರುಡ ಹಾಗೂ ಆವಿನ ರೂಪಕಗಳನ್ನ ಬಳಸಿಕೊಂಡು ಮಾರ್ಮಿಕವಾಗಿ ಈ ಕವಿತೆಯಲ್ಲಿ ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಗರುಡ ಮತ್ತು ಹಾವು ಈ ಒಂದು ರೂಪಕಗಳನ್ನ ಇಟ್ಕೊಂಡು ಇಲ್ಲಿ ನಾವ್ ಇನ್ನೊಂದು ನೆನಪಲ್ಲಿ ಇಟ್ಕೋಬೇಕು, ಈ ಕವಿತೆಯಲ್ಲಿ ನಾವು ಮಂತ್ರದ ಒಂದು ಸಾದೃಶ್ಯವನ್ನ, ಹೋಲಿಕೆಯನ್ನ, ರೂಪಕವನ್ನ ಇಲ್ಲಿ ನಾವು ಗಮನಿಸಬಹುದು. ಬೇಂದ್ರೆಯವರು ತನ್ನ ಕಾವ್ಯದ ಮೂಲಕ ಓದುಗರನ್ನ ಅಥವಾ ಸಹೃದಯರನ್ನ ಅಥವಾ ರಸಿಕರನ್ನ ಮಂತ್ರಮುಗ್ಧರನ್ನಾಗಿಸುವಂತಹ ಒಂದು ಕವಿತೆ ಇಲ್ಲಿ ಗಾರುಡಿಗ ಕವಿತೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಯಾಕೆಂದ್ರೆ ಇಡೀ ವ್ಯಕ್ತಿಗಳನ್ನ ಇಲ್ಲಿ ಸಹೃದಯರನ್ನ ಮಂತ್ರಮುಗ್ಧರನ್ನಾಗಿ ಮಾಡುತ್ತೆ ಯಾವ್ದಪ್ಪ ಅಂದ್ರೆ ಈ ಗಾರುಡಿಗ ಕವಿತೆ ಅಂತಕ್ಕಂಥದ್ದು. ಹಾಗಾದ್ರೆ ಈ ಕಾವ್ಯದಲ್ಲಿ ನಾವು ಯಾವ ವಿಚಾರವನ್ನ ನೋಡ್ತೀವಿ ಗಾರುಡಿಗ ಕವಿತೆಯಲ್ಲಿ ಅಂದ್ರೆ, ಇಲ್ಲಿ ಕಾವ್ಯದ ರಚನೆ ಅಷ್ಟು ಸುಲಭವಲ್ಲ ಅಂತ. ಇದು ಮಂತ್ರ, ಅರ್ಥ ಕೊಗ್ಗದ ಶಬ್ದಗಳ ಇಲ್ಲಿ ಎಲ್ಲ ಒಂದ್ ಕಡೆ ಪವಣಿಸುವ ತಂತ್ರ ಅಂತ ಒಂದು ವಿಚಾರ ಇದೆಯಲ್ಲ, ಈ ಒಂದು ಸಾಲಿದೆಯಲ್ಲ, ಇಲ್ಲಿ ಕಾವ್ಯವನ್ನ ರಚನೆ ಮಾಡ್ತಕ್ಕಂಥದ್ದು ಅಷ್ಟು ಸುಲಭವಾದ ವಿಚಾರ ಅಲ್ಲ ಅನ್ನೋದನ್ನ ಕವಿ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ, ಉದಾಹರಣೆಗೆ ಒಬ್ಬ ಶಿಲ್ಪಿ
ಇಲ್ಲಿ ಶಿಲೆಯನ್ನ ಕೆತ್ತಿದಂತೆ ಒಬ್ಬ ಕವಿ ಅರ್ಥಕ್ಕೆ ಒಗ್ಗದ ಹಲವು ಪದಗಳನ್ನ ಜೋಡಿಸಿ ಲಯ, ತಾಳ, ಪ್ರಾಸ, ಛಂದಸ್ಸು, ವ್ಯಾಕರಣಗಳಿಗೆ ಕೂಡಿಸಿ ಅರ್ಥವನ್ನು ಬರುವಂತೆ ಮಾಡುವುದನ್ನ ನಾವು ಕವಿತೆ ಅಂತ ಕರಿತೀವಿ. ಅಥವಾ ಅದು ಒಂದು ತಂತ್ರವಾಗಿದೆ. ಯಾಕೆಂದ್ರೆ ಒಂದು ಕವಿತೆಯನ್ನು ರಚನೆ ಮಾಡೋದು ಅಷ್ಟು ಸುಲಭವಲ್ಲ ಅನ್ನೋದನ್ನ ಇಲ್ಲಿ ಬೇಂದ್ರೆಯವರು ಗಾರುಡಿಗ ಕವಿತೆಯಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ಯಾಕೆಂತಂದ್ರೆ ಒಬ್ಬ ಶಿಲ್ಪಿ ಹೇಗೆ ಒಂದು ಕಲ್ಲನ್ನ ಕೆತ್ತನೆ ಮಾಡ್ತಾನೋ ಹಾಗೆ ಏನಪ್ಪಾ ಅಂತಂದ್ರೆ ಇಲ್ಲಿ ಒಬ್ಬ ಯಾರಪ್ಪ ಅಂತಂದ್ರೆ ಕವಿ ಅಷ್ಟೇ ತನ್ನ ಗತಾಯದ ಒಂದು ಶ್ರದ್ಧಾ ಮನೋಭಾವದಿಂದ ಏನ್ ಮಾಡ್ತಾನಪ್ಪ ಅಂದ್ರೆ ಕೃತಿಯನ್ನ ರಚನೆ ಮಾಡ್ತಾನೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ಬೋದು. ಹಾಗೇನೆ ಮುಂದುವರೆದಂತೆ ಈ ತಂತ್ರವನ್ನ ಸಮರ್ಥಕವಾಗಿ ಇಟ್ಕೊಂಡು, ಯಾಕೆಂದ್ರೆ ಒಬ್ಬ ಶಿಲ್ಪಿ ಒಂದು ಶಿಲೆಯನ್ನ ಹೇಗೆ ಕೆತ್ತುತ್ತಾನೆ ಅದೇ ರೀತಿ ಈ ತಂತ್ರವನ್ನ ಸಮರ್ಪಕವಾಗಿ ಬಳಸ್ಕೊಂಡು ತನ್ನ ಪ್ರಾಣದ ಕೆಚ್ಚನ್ನ ಕೆತ್ತಿ ಕವಿ ಕವಿತೆಯನ್ನ ರಚಿಸುತ್ತಾನೆ. ಯಾಕೆಂದ್ರೆ ಇಡೀ ಅವನ ಜ್ಞಾನವನ್ನೆಲ್ಲ ಧಾರೆ ಎರಿತಾನೆ ಒಂದು ಕವಿತೆಯನ್ನ ರಚನೆ ಮಾಡೋದಕ್ಕೆ ಅಂತಕ್ಕಂಥದ್ದು. ಇದೇ ಪ್ರಕ್ರಿಯೆಯಲ್ಲಿ ಕವಿಯ ನೋಟವನ್ನ ಇಲ್ಲಿ ಮನಸ್ಸು ಬಂಧನಗಳಲ್ಲಿಟ್ಟು ಉಸಿರನ್ನ ಇಲ್ಲಿ ಬಿಲ್ಲಿನ ದಾರಕ್ಕಿಟ್ಟು ಒಂದು ಗುರಿಯೆಡೆಗೆ ಒಡೆದರೆ ಅದೇ ಮುಂದೆ ಕಾವ್ಯ ರೂಪವಾಗಿ ಅಥವಾ ರೂಪಕವಾಗಿ ಅಥವಾ ಗರುಡನಂತೆ ಎರಗುತ್ತದೆ. ನೋಡಿ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ಒಬ್ಬ ಕವಿ ಒಂದು ಕವಿತೆಯನ್ನ ರಚನೆ ಮಾಡ್ಬೇಕಾದ್ರೆ ಮನಸ್ಸನ್ನ ಬಂಧನದಲ್ಲಿಟ್ಟುಕೊಂಡು ಉಸಿರನ್ನ ಬಿಲ್ಲಿನ ದಾರಕ್ಕೆ ಇಟ್ಟು ಗುರಿಯ ಕಡೆಗೆ ಒಡೆದರೆ ಅದೇ ಮುಂದೆ ಕಾವ್ಯದ ರೂಪವಾಗಿ ಅಥವಾ ಗರುಡನ ರೂಪಕವಾಗಿ ಎರಗುತ್ತದೆ ಅಂತಕ್ಕಂಥದ್ದನ್ನ ಕವಿಯಲ್ಲಿ ಹೇಳ್ತಾ ಇದ್ದಾರೆ. ಆನಂತರ ಶಬ್ದಗಳ ಅರ್ಥ, ಯಾಕೆಂದ್ರೆ ಒಂದೊಂದು ಕವಿತೆಯಲ್ಲಿ ಒಂದೊಂದು ಶಬ್ದಗಳು ಇಲ್ಲಿ ಮುಖ್ಯ ಅಂತಕ್ಕಂಥದ್ದು. ಹೇಗೆ ಅಂತಂದ್ರೆ ಶಬ್ದಗಳ ಅರ್ಥಗಳಾಗಿ ಅದೇ ಕಾವ್ಯವಾಗಬೇಕಾದರೆ ಕವಿ ಎಷ್ಟೆಲ್ಲ ಕಸರತ್ತನ್ನ ಮಾಡ್ಬೇಕಾಗುತ್ತೆ. ಯಾಕೆಂದ್ರೆ ಒಂದು ಕಾವ್ಯ ರಚನೆ ಮಾಡ್ತಕ್ಕಂಥದ್ದು, ಒಂದು ಕವಿತೆ ರಚನೆ ಮಾಡ್ತಕ್ಕಂಥದ್ದು ಸುಲಭದ ವಿಚಾರವಲ್ಲ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಎಷ್ಟೆಲ್ಲ ಕಸರತ್ತು ಮಾಡ್ಬೇಕಾಗುತ್ತೆ. ಹಾಗೇನೆ ಕವಿಯ ಅಲ್ಲಿ ಕನಸಲ್ಲೋ, ಇಲ್ಲಿ ಉದಾಹರಣೆಗೆ ಕವಿ ಹೇಳ್ತಾನೆ, ಕನಸಲ್ಲೋ ಮನಸ್ಸಲ್ಲೋ ಅಥವಾ ನನಸಲ್ಲೋ ಮೋಹವೋ ಭ್ರಮೆಯೋ ಯಾವುದೋ ಒಂದು ಅಂಶ ಕಾವ್ಯ ಸೃಷ್ಟಿಗೆ ಕಾರಣವಾಗಿ ಅದು ಅದ್ಭುತವಾಗಿ ಮಾರ್ಪಾಡಾಗುತ್ತದೆ ಅಂತ. ಯಾಕೆಂದ್ರೆ ಕವಿಯ ಕನಸಿನಲ್ಲಿ ವಿಚಾರಗಳು ಬರ್ಬೋದು, ಮನಸ್ಸಿನಲ್ಲಿ ವಿಚಾರ ಬರ್ಬೋದು ಅಲ್ವಾ. ಆಗ ಆ ಭ್ರಮೆಯಲ್ಲೋ ಆ ವಿಚಾರವನ್ನು ಅವನು ಏನ್ ಮಾಡ್ತಾನಪ್ಪ ಅಂದ್ರೆ ಬರವಣಿಗೆಯ ರೂಪಕ್ಕೆ ತರ್ತಾನೆ. ಆಗ ಅದೆಲ್ಲೋ ಒಂದ್ ಕಡೆ ಅದ್ಭುತವಾಗಿ ಅಮೃತವಾಗಿ ಎಲ್ಲೋ ಒಂದ್ ಕಡೆ ಮಾರ್ಪಡುತ್ತೆ ಕೃತಿಯಾಗಿ ಅಂತ ಒಂದು ಕಾವ್ಯ ಸೃಷ್ಟಿಯಾಗುತ್ತೆ ಅಂತಕ್ಕಂಥದ್ದು. ಬೇಂದ್ರೆಯವರು ಈ ಭಾಗದಲ್ಲಿ ಕವಿಯ ಒಂದು ಶ್ರಮವನ್ನ ಪರಿಚಯಿಸುತ್ತಾ ಅವನ ಕವಿತೆಯನ್ನ ರಚನೆ ಮಾಡೋದಕ್ಕೆ ಎಷ್ಟೆಲ್ಲ ಶ್ರಮವನ್ನ ಪಟ್ಟಿರ್ತಾನೆ, ಆ ಶ್ರಮದ ಮಹತ್ವವನ್ನ ಕವಿಲಿ ಹೇಳ್ತಾ ಹೋಗ್ತಾ ಇರ್ತಾರೆ. ಹಾಗೇನೆ ನಾವು ಮುಂದುವರೆದಂತೆ ನೋಡೋದಾದ್ರೆ ಇಲ್ಲಿ ವಿಮರ್ಶಕನ ಬಗೆಗೆ ಕವಿ ಬೇಂದ್ರೆಯವರು ತಿಳಿಸ್ತಾ ಹೇಳ್ತಾ ಇದ್ರೆ, ಕವಿಯ ಭಾವದಿಂದ ಹುಟ್ಟಿದ ಇಲ್ಲಿ ಎಲ್ಲ ಒಂದ್ ಕಡೆ ಹಾಲಿನ ಸವಿಯುಂಡು, ನೋಡಿ ಕವಿಯ ಭಾವನೆಯಿಂದ ಹುಟ್ಟಿರ್ತಕ್ಕಂಥ ಹಾಲಿನ ಸವಿಯನ್ನ ಹುಂಡು ವಿಷವನ್ನ ಕಾರುವ ವಿಮರ್ಶಕನನ್ನ ಹಾವಿಗೆ ಹೋಲಿಸಿದ್ದಾರೆ ಅಂತ. ಹಾಲಿನ ಸವಿಯನ್ನ ಹುಂಡು ಅಂದ್ರೆ ಕವಿ ಬರೆದಿರ್ತಕ್ಕಂತಹ ವಿಚಾರಗಳನ್ನ ಅವನು ಏನೆಲ್ಲ ಶ್ರಮವನ್ನ ಪಟ್ಟಿ ಪದಗಳನ್ನ ಜೋಡಿಸಿ ತನ್ನ ಸೃಜನಶೀಲತೆಯಿಂದ ಅವನು ಏನ್ ಮಾಡಿರ್ತಾನಪ್ಪ ಅಂದ್ರೆ ಕಾವ್ಯವನ್ನ ಸೃಷ್ಟಿ ಮಾಡಿರ್ತಾನೆ. ಆದರೆ ಹಾಲಿನ ಸವಿಯನ್ನ ಉಂಡು ವಿಷವನ್ನ ಕಾರುವ ವಿಮರ್ಶಕನನ್ನ ಹಾವಿಗೆ ಹೋಲಿಸಿದ್ದಾರೆ ಕವಿ ಬೇಂದ್ರೆಯವರು. ಹಾಲಿನಂತಹ ಕವಿತೆಯನ್ನ ಹಾವಿನಂತೆ ಸವಿದು ಅದರ ಓರೆಕೋರೆಗಳನ್ನೆಲ್ಲ ಪ್ರಧಾನವಾಗಿ ತೋರಿಸುವ ವಿಮರ್ಶಕರನ್ನ ಜಂತು ಎಂದು ಸಂಬೋಧಿಸುತ್ತಾರೆ. ಅವನನ್ನ ಎಲ್ಲೋ ಒಂದ್ ಕಡೆ ವಿಮರ್ಶಕನನ್ನ ಹಾವಿಗೆ ಹೋಲಿಸಿದ್ದಾರೆ. ಅದರ ವಿಚಾರಗಳನ್ನೆಲ್ಲ
ಎಲ್ ಮಾಡ್ತಾರೆ ಅದರ ಕವಿತೆಯ ಸವಿಯನ್ನೆಲ್ಲ ಉಂಡು ಹಾಗೇನೆ ಅವನು ಎಲ್ಲ ಒಂದ್ ಕಡೆ ವಿಷದಂತೆ ಸಂಬೋಧಿಸುತ್ತಾನೆ ವಿಮರ್ಶಕ ಅಂತಕ್ಕಂಥದ್ದನ್ನ ಬೇಂದ್ರೆ ಅವರು ಹೇಳ್ತಾ ಇದ್ದಾರೆ. ಹಾಗೆ ಕಾವ್ಯಕ್ಕೆ ತಲೆದೂಗಿದ ನಂತರವೂ ಕೂಡ ವಿಷ ಕಾರುವುದನ್ನ ಇಲ್ಲಿ ಬಯಸುವೆ. ನೋಡಿ, ಕಾವ್ಯ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ, ಆದ್ರೆ ಮತ್ತೆ ಅದೇ ನಿಟ್ಟಿನಲ್ಲಿ ವಿಷ ಕಾರುವಂತಹದ್ದು, ಅದೇ ನಿನ್ನ ಬಯಕೆ, ಅದೇ ವಿಮರ್ಶಕನ ಆಸೆ ಹೀಗೆ ಈಡೇರುವುದಿಲ್ಲ. ಏಕೆಂದರೆ ನಿನ್ನನ್ನು ಭಯಪಡಿಸುವಂತೆ ನನ್ನ ಕೈಯಲ್ಲಿ ಗರುಡ ರೇಖೆ ಇದೆ. ವಿಮರ್ಶಕ, ನಿನ್ನನ್ನ ಅಂದ್ರೆ ವಿಮರ್ಶಕ ಅಂತಕ್ಕಂಥವನ್ನ ಇಲ್ಲಿ ಆವಿಗೆ ಕವಿ ಹೋಲಿಸ್ತಾ ಇದ್ದಾರೆ. ಹಾಗೇನೆ ಇಲ್ಲಿ ಇನ್ನೊಂದ್ ಕಡೆ ನಾವೇನ್ ಮಾಡ್ತಾ ಇದೀವಪ್ಪ ಅಂದ್ರೆ ಕವಿಯನ್ನ ಗರುಡನನ್ನಾಗಿ, ಇಲ್ಲಿ ಕವಿಯೇ ಗರುಡ, ವಿಮರ್ಶಕನೇ ಹಾವು ಅನ್ನುವಂತಹ ಕೆಲವೊಂದು ರೂಪಕಗಳನ್ನ ನಾವಿಲ್ಲಿ ಗಮನಿಸ್ತಾ ಇದೀವಿ. ಹಾಗಾಗಿ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ ಏನಂದ್ರಪ್ಪ, ಗರುಡ ರೇಖೆ ನನ್ನ ಅಂಗೈಯಲ್ಲಿ ಇದೆ, ಗರುಡ ರೇಖೆ ನನ್ನ ಅಂಗೈಯಲ್ಲಿದೆ, ಎಚ್ಚರಿಕೆ ಎಂದು ಕವಿಗೆ ಎಚ್ಚರಿಕೆಯ ಸಂದೇಶವನ್ನ ನೀಡ್ತಾ ಇದ್ದಾನೆ. ಯಾಕೆಂದ್ರೆ ನನ್ನ ಕವಿತೆಯನ್ನ ನೀನು ವಿಮರ್ಶನೆ ಮಾಡುವುದಕ್ಕಿಂತ ಮುಂಚೆ ನಾನು ಹೇಳಿರ್ತಕ್ಕಂಥ ವಿಚಾರಗಳನ್ನ ನೀನು ಅರ್ಥೈಸಿಕೋ ಅಂತಕ್ಕಂಥದ್ದು. ಯಾಕೆಂದ್ರೆ ಕವಿನೇ ಇಲ್ಲಿ ಸೃಷ್ಟಿಶೀಲ ಮನೋಧರ್ಮ. ಯಾಕಂದ್ರೆ ಕವಿತೆಯನ್ನ ಸೃಷ್ಟಿ ಮಾಡ್ತಾ ಇರ್ತಕ್ಕಂತಹ ಬ್ರಹ್ಮ ಯಾರಿಲ್ಲಿ? ಕವಿ. ಅದಕ್ಕೆ ಹೇಳ್ತಾ ಇದ್ದಾರೆ, ನನ್ನ ಕೈಯಲ್ಲಿ ಗರುಡ ರೇಖೆ ಇದೆ, ಹಾವೇ ನೀನು ಯಾವ ರೀತಿ ವಿಷವನ್ನ ಕಾರಿದರೂ ಅದು ನಿನ್ನಿಂದ, ನಾನು ನಿನಗೆ ಎಚ್ಚರಿಸ್ತಾ ಇದ್ದೀನಿ, ನನ್ನ ಕೈಯಲ್ಲಿ ಗರುಡ ರೇಖೆ ಇದೆ ಅಂತಕ್ಕಂಥದ್ದು. ಹೀಗೆ ಈ ಮೂಲಕ ಬೇಂದ್ರೆಯವರು ವಿಮರ್ಶಕರ ಬಗೆಗಿರ್ತಕ್ಕಂತಹ ತಿರಸ್ಕಾರಗಳನ್ನ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ ಈ ಗಾರುಡಿಗ ಕವಿತೆಯಲ್ಲಿ. ಇದಿಷ್ಟು ಗಾರುಡಿಗ ಕವಿತೆಯ ಒಂದು ಸಾರಾಂಶ. ಹಾಗೇನೆ ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಅಂತ ನಾನು ಆಲ್ರೆಡಿ ಕೇಳಿದೀನಿ. ಹೋದ್ ಸತಿ 2 ಅಂಕಗಳಿಗೆ ಕೇಳಿದ್ರು, ಬೇಂದ್ರೆಯವ್ರ ಬಗ್ಗೆನೂ ಕೇಳಿದ್ರು, ಅಲ್ಲೇ 4 ಅಂಕಗಳು ಬಂದಿತ್ತು. ಹಾಗಾಗಿ ನಿಮ್ಗೆ 6 ಅಂಕದ ಪ್ರಶ್ನೆಗಳಿಗೆ ಖಂಡಿತ ಗಾರುಡಿಗ ಈ ಒಂದು ಕವಿತೆಯನ್ನ ಕೇಳ್ತಾರೆ. ಹಾಗಾಗಿ ಟಿಪ್ಪಣಿಗಳು ಕೇಳ್ತಾರೆ 2 ಅಂಕಗಳಿಗೆ. ಹಾಗಾಗಿ ನಿಮ್ಗೆ ಸುಮಾರು 8, 6, 2 ಈ ಅಂಕಗಳಿಗೆ ಗ್ಯಾರಂಟಿ, ಒಟ್ಟಾರೆಯಾಗಿ 10 ಅಂಕಗಳಿಗೆ ಈ ಒಂದು ಪದ್ಯ ಭಾಗ ನಿಮಗೆ ತುಂಬಾ ಉಪಯುಕ್ತವಾಗಿರುತ್ತೆ ಅಂತ ಭಾವಿಸ್ತಾ ಇಲ್ಲಿಗೆ ಇವತ್ತಿನ ತರಗತಿಯನ್ನ ನಿಲ್ಲಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ಎಂದು ಹೇಳುತ್ತಾ ನಾನು ಮುಂದಿನ ತರಗತಿಯಲ್ಲಿ ಮತ್ತೆ ಸಿಗುತ್ತೇನೆ.